ಇದು ನಿಮ್ಮ ಧ್ವನಿ. ಶುಭೋದಯಗಳು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷದ 2ನೇ ಬೃಹತ್ ಲೋಕ ಅದಾಲತನ್ನ ಈ ತಿಂಗಳ 11ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ರಾಷ್ಟ್ರೀಯ ಬೃಹತ್ ಲೋಕ ಅದಾಲತನ್ನ ನೆರವೇರಿಸಲಿಕ್ಕೆ ನಾವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ 50,306 ಪೆಂಡಿಂಗ್ ಪ್ರಕರಣಗಳಿವೆ. ಈ ಪ್ರಕರಣಗಳ ಪೈಕಿ ನಾವು ಇಲ್ಲಿಯವರೆಗೆ 7,932 ಪ್ರಕರಣಗಳನ್ನ ರಾಜಿ ಮಾಡಲಿಕ್ಕೆ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ, ಅಂದರೆ ಗುರುತಿಸಿದ್ದೀವಿ. ಅವುಗಳ ಪೈಕಿ ಈಗ ಆಲ್ರೆಡಿ ನಮ್ಮಲ್ಲಿ 2,0908 ಪ್ರಕರಣಗಳು ರೆಡಿ ಫಾರ್ ಸೆಟ್ಲ್ಮೆಂಟ್ ಅಂತೇಳಿ ಪ್ರಕರಣಗಳು ಇತ್ಯರ್ಥಗೊಂಡು ತಮ್ಮ ರಾಜಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಅದನ್ನ ನಾವು ಅವತ್ತಿನ ದಿನ ಸ್ವೀಕಾರ ಮಾಡಲವರಿದ್ದೀವಿ. ಇನ್ನು ಉಳಿದ 5,000 ಪ್ರಕರಣಗಳು ವಿವಿಧ ಹಂತದಲ್ಲಿ ರಾಜಿ ಮಾಡ್ಕೊಳ್ಳಿಕ್ಕೆ ಮಾತುಕತೆ ನಡೀತಾ ಇದೆ. ಅವುಗಳಲ್ಲೂ ಕೂಡ ಹೆಚ್ಚಿನ ಫಲಪ್ರದ ಆಗ್ತವೆ. ಯಾಕಂತ ಹೇಳಿದ್ರೆ ನಮ್ಮ ವಕೀಲರುಗಳು ಸಾಮಾನ್ಯವಾಗಿ ಅದಾಲತ್ಗೆ ಇಟ್ಬಿಡಿ, ನಾವು ಅದಾಲತ್ ದಿನ ರಾಜಿ ಮಾಡ್ಕೋತೀವಿ ಅಂತಾರೆ. ಅದಾಲತ್ ದಿನ ಅಷ್ಟು ನಾವು ಕೂತ್ ಮಾತಾಡಿ ರಾಜಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ, ಮುಂಚಿತವಾಗಿ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ಹೇಳಿ ಅದಾಲತ್ಗಿಂತ ಮೊದಲು ಮಾತುಕತೆ ಮಾಡಲಿಕ್ಕೆ ಈ ಏನು 10 ದಿನಗಳ ನಮ್ಗಿನ್ನ 9 ದಿನ ಟೈಮ್ ಇದೆ. ಈ 9 ದಿನದಲ್ಲಿ ನಮ್ದು ವರ್ಕ್ ತುಂಬಾ ಸಮಾರೋಪಾದಿಯಲ್ಲಿ ನಡೀತಾ ಇದೆ. ಆ ಕಾರಣದಿಂದ ಈ ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿರೋದನ್ನ ಈ ಶಾರ್ಟ್ ಡೇಟ್ ಕೊಟ್ಕೊಂಡಿರ್ತೀವಿ. ಇದರಲ್ಲಿ ಪಾರ್ಟಿಗಳನ್ನ ಕರೆಸಿ, ಲಾಯರ್ಗಳನ್ನ ಕರೆಸಿ ಮಾತಾಡಿ ಅವು ಇನ್ನೂ ಹೆಚ್ಚಿನ ಸಂಖ್ಯೆ ರಾಜಿನಲ್ಲಿ ಮುಕ್ತಾಯ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅಂತಿಮವಾಗಿ ನಾವೇನು ಈಗ ಐಡೆಂಟಿಫೈ ಮಾಡಿ ಕೇಸ್ನ ತಗೊಂಡಿದ್ದೀವಿ, ಅಷ್ಟು ಪ್ರಕರಣ ಅದಕ್ಕಿಂತ ಮೇಲ್ಪಟ್ಟ ಪ್ರಕರಣಗಳನ್ನ ನಾವು ರಾಜಿ ಮುಖಾಂತರ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ವಿಚಾರ. ಕೇಸ್ಗಳಲ್ಲಿ ಯಾರು ಸಾಮಾನ್ಯ ನಾಗರಿಕರು ತಮ್ಮ ದೈನಂದಿನ ವ್ಯವಹಾರಕ್ಕೆ ಅಗತ್ಯ ತುರ್ತು ಕರ್ಮಕ್ಕಾಗಿ ಕೈ ಸಾಲ ಮಾಡ್ಕೊಂಡು ಚೆಕ್ ಕೊಟ್ಟಿರ್ತಾರೆ, ಅಂಥ ಪ್ರಕರಣಗಳು ಕೂಡ ರಾಜಿ ಆಗಕ್ಕಿದೆ. ನಂತರ ಬ್ಯಾಂಕಲ್ಲಿ ಸಾಲ ತಗೊಂಡಿರುವಂಥ ಕೇಸ್ಗಳು ಕೂಡ ರಿಕವರಿಗೆ ಹಾಕೊಂಡಿರ್ತಾರೆ, ಅದು ಕೂಡ ರಾಜಿ ಆಗ್ಲಿಕ್ಕಿದೆ. ಮೋಟರ್ ವೆಹಿಕಲ್ಸ್ ಆಕ್ಟ್ಗಳು ಆಕ್ಸಿಡೆಂಟ್ ಕೇಸ್ಗಳು ಬಂದಾಗ ಅದು ಕೂಡ ರಾಜಿ ಆಗ್ಲಿಕ್ಕೆ ಬರ್ಬೋದು. ಮತ್ತೆ ಲೇಬರ್ ಡಿಸ್ಪ್ಯೂಟ್ಗಳಿದ್ದಾಗ ಕಾರ್ಮಿಕರದು ಏನಿದೆ ಅದು ಕೂಡ ರಾಜಿ ಆಗಂತದ್ದೆ. ಮತ್ತೆ ಎಲೆಕ್ಟ್ರಿಸಿಟಿ ಥೆಫ್ಟ್ ಆಗಿರ್ತದೆ, ಅಂಥ ಥೆಫ್ಟ್ ಕೇಸ್ಗಳನ್ನ ಎಲೆಕ್ಟ್ರಿಸಿಟಿ ಬೆಸ್ಕಾಂನವರು ಕೇಸ್ ಹಾಕಿರ್ತಾರೆ, ಅದು ಕೂಡ ಫೈನ್ ಕಟ್ಟಿ ಕ್ಲೋಸ್ ಮಾಡ್ಕೊಳ್ಳೋಕ್ಕಿದೆ. ಮತ್ತೆ ಮೈನ್ಸ್ ಅಂಡ್ ಮಿನರಾಲಜಿನಲ್ಲಿ ಅಕ್ರಮವಾಗಿ ಇಲ್ಲಿಗಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ದಂಡ ತುಂಬಿಸ್ಕೊಂಡು ಅದನ್ನು ರಾಜಿ ಮಾಡ್ಕೊಳ್ಳಿಕ್ಕೆ ಇದೆ. ಅದು ಕೂಡ ಆ ಪ್ರಕರಣಗಳು ರಾಜಿ ಆಗ್ಬೋದು. ಮತ್ತೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವೈವಾಹಿಕ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಸಣ್ಣ ಸಮಸ್ಯೆನ ದೊಡ್ಡದು ಮಾಡಿಕೊಂಡು ಗಂಡ ಹೆಂಡತಿ ಇರೋದು ನ್ಯಾಯಾಲಯದ ಮೆಟ್ಲತ್ತಿರ್ತಾರೆ. ಅಂಥವು ಕೂಡ ಈ ನ್ಯಾಯಾಲಯಕ್ಕೆ ಹೋಗಿ ಬಂದು ಈ ಒಂದು ಸಮಯ ಕಳೆದ ನಂತರ ಅವರಲ್ಲಿ ವೈಮನಸ್ಸು ಅನ್ನೋದು ಕಮ್ಮಿಯಾಗಿ ಮಕ್ಕಳ ಹಿತಚಿಂತನೆ ಮತ್ತೆ ಹಲವು ಹಿರಿಯರ ಬುದ್ಧಿ ಮಾತು ಕೇಳಿ ರಾಜಿ ಆಗುವ ಸಾಧ್ಯತೆಗಳಿರ್ತದೆ. ಅಂಥ ಪ್ರಕರಣಗಳು ಕೂಡ ಇದ್ದಾವೆ. ಮತ್ತೆ ಲ್ಯಾಂಡ್ ಅಕ್ವಿಷನ್ ಕೇಸ್ಗಳು ಸೆಟ್ಲ್ ಆಗ್ತದೆ, ಬಟ್ ಅದ್ರಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಕೇಸ್ಗಳು ತುಂಬಾ ಕಮ್ಮಿ ಇದೆ. ಮತ್ತೆ ಇನ್ನು ಹೆಚ್ಚಿನದಾಗಿರುವಂಥದ್ದು ಪಾರ್ಟಿಷನ್ ಸೂಟ್ಗಳು, ಬಾಡಿಗೆ ಸಂಬಂಧ ಎಜೆಕ್ಷನ್ ಸೂಟ್ಗಳು, ಮತ್ತೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಆಗ್ಬೋದು ಅಥವಾ ಲ್ಯಾಂಡ್ ಖರೀದಿ ಮಾಡ್ಲಿಕ್ಕೆ ಆಗಿರ್ಬೋದು ಅಂತ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಗಳು, ಇಂಥವೆಲ್ಲ ರಾಜಿ ಕೇಸ್ಗಳಾಗ್ತದೆ. ಮತ್ತೆ FDP ಪ್ರಕರಣಗಳಿದೆ, ಅಂದ್ರೆ ರಾಜಿ ಇದು ಭಾಗಕ್ಕೆ ಕೇಸ್ ಹಾಕಿ ಡಿಗ್ರಿ ತಗೊಂಡಿರ್ತಾರೆ, ಆ ಭಾಗಕ್ಕೆ ಶೇರ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸ್ವಾಧೀನ ಕೊಡಿಸುವಂಥದ್ದು FDP ಪ್ರಕರಣಗಳು. ಅಂಥದ್ರಲ್ಲಿ ಈಗ ನಾವಲ್ಲಿ 17 ಪ್ರಕರಣಗಳು ಕೈಯಲ್ಲಿದೆ. ಅದರಲ್ಲಿ ಒಂದು 10 ಪ್ರಕರಣಗಳನ್ನ ನಾವು ಮುಗಿಸ್ಕೊಡ್ತೀವಿ ಅಂತೇಳಿ ನಮ್ಮ AC ಅವರು ಮೊನ್ನೆ ಮೀಟಿಂಗ್ ಬಂದಿದ್ದಾಗ ಹೇಳಿದ್ದಾರೆ. ನ್ಯಾಯಾಲಯಕ್ಕೆ ಬರಲಿ, ಈ ಪ್ರಕರಣ ರಾಜಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರ ಜೊತೆಲೂ ನಾವು ಮೀಟಿಂಗ್ ಮಾಡಿದ್ವಿ. ಏನೆಲ್ಲ ಕಾನೂನು ಕೆಳಗಡೆ ಕ್ರಮ ತಗೋಬೇಕು ಅಂತೆಲ್ಲ ಕ್ರಮಗಳನ್ನ ತಗೊಂಡಿದ್ವಿ. ಹಾಗಾಗಿ ಈ ಬಾರಿ ಉತ್ತಮವಾದ ಪ್ರಕರಣಗಳು ರಾಜಿ ಆಗ್ತದೆ ಅನ್ನೋದು ನಮ್ಮ ಆಶಾಭಾವನೆ. ಈ ಬಗ್ಗೆ ತಾವು ಕೂಡ ಎಲ್ಲ ವಿಚಾರಗಳನ್ನ ಮಾಧ್ಯಮದಲ್ಲಿ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿ ಜನರಿಗೆ ಹೆಚ್ಚಿನ ತಿಳುವಳಿಕೆ ಬಂದು ಈ ಅದಾಲತ್ನ ಸದುಪಯೋಗ ಪಡಿಸ್ಕೊಳ್ಳೋ ಉದ್ದೇಶದಿಂದ ತಾವು ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಇವತ್ತಿನ ದಿನ ತಮ್ಮನ್ನೆಲ್ಲ ಕರೆದು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಂದಿದ್ದೀರ, ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.